ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಿದ್ದೀನಿ. ಇದು ಗುರುವಾರದ ವ್ಲಾಗು. ರಂಗೋಲಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸಿಂಪಲಾಗಿ ಒಂದು ಬಟರ್ಫ್ಲೈದು ರಂಗೋಲಿ ಹಾಕ್ಕೊಂಡು ಕಲರ್ನು ಫಿಲ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿತ್ತು. ದೂರ ದೂರ ಚುಕ್ಕಿ ಇಟ್ಬಿಟ್ಟು ರಂಗೋಲಿ ಹಾಕ್ಕೊಂಡಿದ್ರಿಂದ. ಇದು ತುಳಸಿ ಪಾಟ್ ಹತ್ರ ಹಾಕ್ಕೊಂಡಿರೋದು. ಬೆಳಗ್ಗೆ 8 ಗಂಟೆಗೆ ಎಷ್ಟು ಬಿಸಿಲಿದೆ ನೋಡಿ. ಅಡುಗೆ ಮನೇಲೂ ಅಷ್ಟೇ ಡೈರೆಕ್ಟ್ ಬಿಸಿಲು ಬರ್ತಿತ್ತು, ಹಾಗಾಗಿ ವಿಂಡೋ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇವತ್ತು ಸಿಂಪಲಾಗಿ ಆಲೂ ಪರೋಟ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು, ಅಂದರೆ ಜಾಸ್ತಿ ಮಸಾಲೆ ಏನೂ ಇಲ್ಲ. ಒಂದು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೆ. ಅದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ನಾನು ಚಾಪರ್ಗೆ ಹಾಕಿ ಚಾಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪನ್ನೀರ್ ಸೇರಿಸ್ಕೊತಾ ಇದ್ದೀನಿ, ಅಂದರೆ ಹೆಲ್ದಿಯಾಗಿರಲಿ ಅಂತ ಅಂದ್ಬಿಟ್ಟು. ಚೆನ್ನಾಗಿರುತ್ತೆ ಟೇಸ್ಟು ಮಕ್ಕಳಿಗೆಲ್ಲ. ಮಕ್ಕಳು ಅಂತಲ್ಲ, ದೊಡ್ಡವ್ರಿಗೂ ಪ್ರೋಟೀನ್ ಇರುತ್ತಲ್ಲ ಪನ್ನೀರಲ್ಲಿ, ಚೆನ್ನಾಗಿರುತ್ತೆ. ಅದನ್ನು ಕೂಡ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ತುರಿದ್ಬಿಟ್ಟು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ತುರಿಯೋಷ್ಟು ಗಟ್ಟಿ ಇರಲಿಲ್ಲ, ಹಾಗಾಗಿ ಸಾಫ್ಟ್ ಇತ್ತು ಅಂತ ಅಂದ್ಬಿಟ್ಟು ಕೈಯಲ್ಲೇ ಸ್ಮ್ಯಾಶ್ ಮಾಡಿದೆ. ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟು, ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದೀನಿ. ಅದು ಗೊತ್ತಾಗಲ್ಲ ಮಕ್ಕಳಿಗೆ ಹಾಕಿರೋದು. ಈ ಥರ ಸಣ್ಣಗೆ ಚಾಪ್ ಮಾಡಿ ಕೊಟ್ಬಿಟ್ರೆ ತಿನ್ಕೊಂಬಿಡ್ತವೆ. ಅದಕ್ಕೆ ಉಪ್ಪು ಮತ್ತು ಖಾರ ಪುಡಿ ಎರಡೇ ಸೇರಿಸ್ಕೊಂಡಿರೋದು. ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಮಸಾಲೆ ಬೇಕು ಅಂತಂದರೆ ಗರಂ ಮಸಾಲ, ಧನಿಯಾ ಪುಡಿ, ಜಿಗೆ ಪುಡಿ ಎಲ್ಲದನ್ನು ಸೇರಿಸ್ಕೋಬೋದು. ಹೀಗೆ ಮಿಕ್ಸ್ ಮಾಡಿ ಇದು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟು, ಗೋಧಿ ಹಿಟ್ಟು. ನೀವು ಮೈದಾ ಹಿಟ್ಟಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾನು ಗೋಧಿ ಹಿಟ್ಟಲ್ಲಿ ಮಾಡ್ಕೋತಾ ಇದ್ದೀನಿ. ಇದು ಬ್ರೋಕ್ಲಿನ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ. ಇನ್ನು ಉಳ್ದಿದ್ದ ಪನ್ನೀರನ್ನ ಅದನ್ನು ಹಾಗೆ ಎತ್ತಿಡೋಕ್ಕೂ ಇದಾಗಲಿಲ್ಲ, ಎಷ್ಟೆಷ್ಟಿದೆ ಅಂತ ಅಂದ್ಬಿಟ್ಟು ಇದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಟ್ಬಿಡೋಣ, ತಿನ್ಕೋತಾರೆ ಅಂತ ಅಂದ್ಬಿಟ್ಟು ಬ್ರೋಕ್ಲಿ ಮತ್ತು ಪನ್ನೀರನ್ನ ಫ್ರೈ ಮಾಡ್ತಿದ್ದೀನಿ. ಇದು ಗ್ರೇವಿ ಥರ ಅಲ್ಲ, ಸುಮ್ಮನೆ ಸೈಡ್ ಡಿಶ್ ಆಗಿ ತಿನ್ಕೋಬೋದು. ಅದು ಒಂದು ಪ್ಯಾನ್ ಬಿಸಿಗೆ ಇಟ್ಬಿಟ್ಟು ಸ್ವಲ್ಪ ತುಪ್ಪ ಬೇಕಾದರೂ ಹಾಕ್ಕೋಬೋದು, ಬೆಣ್ಣೆ ಬೇಕಾದರೂ ಹಾಕ್ಕೋಬೋದು. ನಾನು ಕಡಲೆಕಾಯಿ ಎಣ್ಣೆ ಇತ್ತು, ಅದನ್ನೇ ಹಾಕ್ಕೋತಾ ಇದ್ದೀನಿ. ಫಸ್ಟು ಪನ್ನೀರನ್ನ ಫ್ರೈ ಮಾಡ್ಕೋತಾ ಇದ್ದೀನಿ, ಆಮೇಲೆ ಬ್ರೋಕ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಪನ್ನೀರ್ ಸ್ವಲ್ಪ ಫ್ರೈ ಆಗಬೇಕು, ಮೇಲೆ ಕ್ರಿಸ್ಪಿ ಆಗಬೇಕು, ಒಳಗಡೆ ಸಾಫ್ಟ್ ಇರಬೇಕು. ಆ ಥರ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಬ್ರೋಕ್ಲಿನ ಹಾಕ್ಕೋತಿದ್ದೀನಿ. ಬ್ರೋಕ್ಲಿ ಬೇಗ ಫ್ರೈ ಆಗಿಬಿಡುತ್ತೆ, ಅದೊಂದು ಅಡ್ವಾಂಟೇಜು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅನ್ಕೋತೀನಿ. ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ಕಂಬಿದೆಲ್ಲ ಸೌಂಡ್ ಬರ್ತಾಯಿದೆ. ಅದಕ್ಕೆ ನಾನು 2-3 ದಿನದಿಂದ ಆ ವಿಡಿಯೋ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ, ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಮಾಡಿದೆ, ಆದ್ರೂ ಡಿಸ್ಟರ್ಬ್ ಆಗ್ತಾಯಿದೆ. ಇಗ್ನೋರ್ ಮಾಡಿ ಪ್ಲೀಸ್. ಅದನ್ನು ಸ್ವಲ್ಪ ಉಪ್ಪು ಸೇರಿಸ್ಕೋತೀನಿ. ಆಮೇಲೆ ಅದಕ್ಕೆ ಫ್ರೈಗೆ ಅಂತಂದ್ಬಿಟ್ಟು ನಾನು ಮಸಾಲ ಪುಡಿ ಮಾಡಿಟ್ಕೊಂಡಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ, ಚೆಕ್ ಮಾಡಿ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ. ಆ ಮಸಾಲ ಪೌಡ್ರು ಮೇಲ್ಗಡೆ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೋತೀನಿ ಅಷ್ಟೇ. ಇಲ್ಲ ಅಂತಂದರೆ ನೀವು ಬೇಕಾದರೆ ಗರಂ ಮಸಾಲ ಸೇರಿಸ್ಕೊಂಡು ಬೇಕಾದರೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಇದನ್ನು ರೆಡಿ ಮಾಡಿಟ್ಟಿದ್ನಲ್ಲ, ಇದನ್ನು ಸೋಯಾ ಚಂಕ್ಸಿಗೆಲ್ಲ ಹಾಕೋಕ್ಕೆ ಅಂತಂದ್ಬಿಟ್ಟು ರೆಡಿ ಮಾಡಿದ್ದೆ. ಅದೇ ಪೌಡ್ರ್ ಹಾಕ್ತೆ, ರೆಡಿ ಆಯ್ತು. ಇವಾಗ ಅಕಸ್ಮಾತ್ ತಿನ್ನೋದು ಲೇಟ್ ಆಯಿತು ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿನ್ಬೋದು ಅಂತಂದ್ಬಿಟ್ಟು ನಾನು ಪ್ಯಾನಲ್ಲೇ ಬಿಟ್ಟಿದ್ದೀನಿ, ಬೇರೆ ಬೌಲಿಗೆ ಹಾಕಲಿಲ್ಲ. ಇನ್ನು ಇಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮೊಸರನ್ನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅನ್ನನ ತಣ್ಣಗಾಗಲಿ ಅಂತ ಬೌಲಿಗೆ ಹಾಕಿಟ್ಟಿದ್ದೀನಿ. ನನಗೆ ಮೊಸರನ್ನ ಬೇಕು, ನನಗೆ ಪರೋಟ ತಿನ್ನೋಕ್ಕಾಗಲ್ಲ, ಹಾಗಾಗಿ ಇದನ್ನು ಫಿಲ್ ಮಾಡಿಕೊಂಡು ಸ್ವಲ್ಪ ದಪ್ಪನೇ ಬರುತ್ತೆ. ಇದು ತೀರಾ ಏನು ತೆಳ್ಳಗೆ ಬರಲ್ಲ, ಚಪಾತಿ ಥರ ದಪ್ಪನೇ ಬರುತ್ತೆ. ಕೈಯಲ್ಲಿ ಫಸ್ಟು ಹೋಳ್ಗೆ ಎಲ್ಲ ಇದು ಮಾಡ್ಕೋತೀವಲ್ಲ, ಹೋಳ್ಗೆಗೆ ಹೂರ್ಣ ಫಿಲ್ ಮಾಡ್ಕೋತೀವಲ್ಲ, ಆ ಥರನೇ ಸ್ವಲ್ಪ ಚಪಾತಿ ಹಿಟ್ಟನ್ನ ಅಗಲ ಮಾಡಿಕೊಂಡು ಅದಕ್ಕೆ ಒಳಗಡೆ ಫಿಲ್ ಮಾಡಿ ಕ್ಲೋಸ್ ಮಾಡೋದು ಅಷ್ಟೇ. ಈ ಸ್ವಲ್ಪ ಲಟ್ಸುವಾಗ ನೋಡ್ಕೊಂಡು ಲಟ್ಟಿಸ್ಬೇಕು, ಇಲ್ಲಾಂದರೆ ಅದು ಸ್ವಲ್ಪ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಇಲ್ಲ ನೀವು ಹೂರ್ಣನ ಕಡಿಮೆ ತೊಗೋಬೇಕು ಅಷ್ಟೇ, ಆ ಥರನಾದರೂ ಮಾಡ್ಕೋಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಸಾಸ್ ಜೊತೆ ಮಾಡಿಕೊಡ್ಬೋದು, ಕೊಡ್ಬೋದು, ಅಥವಾ ಮೊಸರು ಜೊತೆ ತಿನ್ಕೋಬೋದು, ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗಂತೂ ಈಸಿ ಪೀಸಿ ರೆಸಿಪಿ ಅಂತ ಹೇಳ್ಬೋದು. ಚಪಾತಿ ಹಿಟ್ಟಿತ್ತು ಅಂದರೆ ಇದೊಂದು ಆಲೂಗಡ್ಡೆ ಬೇಯಿಸಿ ಮಿಕ್ಸ್ ಮಾಡಿಕೊಡೋದೇನು ತುಂಬ ಕಷ್ಟ ಏನಲ್ಲ. ಇನ್ನೇನು ಪೌಡ್ರೆಲ್ಲ ರೆಡಿ ಇರುತ್ತೆ, ಅದನ್ನು ಹಾಕೋದು, ಮಿಕ್ಸ್ ಮಾಡಿ ಲಟ್ಸೋದಷ್ಟೇ. ತುಂಬ ಈಸಿ ರೆಸಿಪಿ. ಅವನಿಗೆ 2 ಮಾಡಿದೆ ಅಷ್ಟೇ. ನನಗೇನು ಇಷ್ಟ ಆಗೋಲ್ಲ, ನಾನು ತಿನ್ನಲ್ಲ. ಅಂದರೆ ತಣ್ಣಗಾದರೆ ತಿನ್ನೋಕ್ಕಾಗಲ್ಲ, ಬಿಸಿ ಇದ್ದರೆ ತಿನ್ಕೋಬೋದು. ಹಂಗೆ ಇದನ್ನೆಲ್ಲ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡಿಕೊಂಡು ಒಂದೊಂದು ಮಾಡುವಾಗಲೂ ಕ್ಲೀನ್ ಮಾಡ್ಕೋತೀನಿ ನಾನು. ಅದೊಂದು ಈ ಹಿಟ್ಟೇನಾದರೂ ಅಂಟ್ಕೋತಾ ಇದ್ದರೆ ನನಗೆ ಲಟ್ಸೋಕ್ಕಾಗಲ್ಲ, ಹಾಗಾಗಿ ಇದು ಪರೋಟ ಮಾಡುವಾಗ ಮಾತ್ರ ಅದು ಕಿತ್ತೋಯ್ತು, ಹಾಗಾಗಿ ಈ ಥರ ಮಾಡಿಕೊಂಡೆ ಅಷ್ಟೇ. ಕ್ಲೀನ್ ಮಾಡಿಕೊಂಡೆ. ಪ್ರತಿ ಸಲ ಕಿಚನ್ ಕೌಂಟ್ರ್ ಟಾಪ್ ಕ್ಲೀನ್ ಮಾಡೋದು ಇದೇ ಆಗುತ್ತೆ. ಕ್ಲೀನಾಗಿ ನಿಧಾನಕ್ಕೆ ಲಟ್ಟಿಸ್ಬೇಕು. ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ.
ಈಗ ಒಗ್ಗರಣೆನೂ ಹಂಗೆ ಸೈಡಲ್ಲಿ ಹಾಕೋತಾ ಇದ್ದೀನಿ ಮೊಸರನ್ನಕ್ಕೆ. ಅದು ಆಯಿತು, ಪರೋಟನೂ ಬೇಯಿತು. ಎರಡೂ ಆದಮೇಲೆ ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಬರೋಣ ಅಂತ ಅಂದ್ಬಿಟ್ಟು ಮೊಸರನ್ನ ಒಂದು ಮಾಡಿಕೊಂಡ್ರೆ ಆಯಿತು. ಮಧ್ಯಾಹ್ನಕ್ಕೆ ನಾನು ಅದೇ ಲಂಚ್ ಬಾಕ್ಸ್ ತೊಗೊಂಡೋಗೋದು. ಅವ್ರಿಗೆ 2 ಮಾಡಿದ್ದೀನಿ ಅಷ್ಟೇ. ಅವನಿಗೆ ಈ ಥರ ಬೇಕಾದ್ರೂ ನೀವು ಕೈಯಲ್ಲಿ ಬೇಕಾದ್ರೂ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ದೊಡ್ಡದು ಮಾಡ್ಕೋಬೋದು. ನೋಡಿ ಈ ಥರ ಕಾಣುತ್ತೆ ಬೆಂದ ಮೇಲೆ. ಸಾಫ್ಟಾಗಿ ಚೆನ್ನಾಗಿತ್ತು. ಅವನಿಗೆ ಇಷ್ಟ ಆಯಿತು. 2 ತಿಂದಿದ್ದ. 2 ಒತ್ತಿದ್ರೆ ಸಾಕಾಗುತ್ತೆ, 2 ಅವಶ್ಯಕತೆನೇ ಇರಲ್ಲ. ಮಕ್ಕಳ ಲಂಚ್ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ಮಾಡಿ. ಜಾಸ್ತಿ ಮಸಾಲೆನೂ ಇರಲ್ಲ. ಇನ್ನು ನನಗೆ ಮೊಸರನ್ನ ಮಾಡ್ಕೊತಿದ್ದೀನಿ. ದಾಳಿಂಬೆ ಹಾಕ್ಕೊಂಡು ಮಾಮೂಲಿ ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊಸರು ಸೇರಿಸಿ ಕಲಸಿಟ್ಕೊಳ್ಳೋದಷ್ಟೇ. ಇತ್ತೀಚೆಗೆ ಮೊಸರನ್ನ ಸ್ವಲ್ಪ ನನಗೆ ಸಖತ್ತು ಕಂಫರ್ಟ್ ಫುಡ್ ಅನಿಸುತ್ತೆ. ಮೊಸರು ಸ್ವಲ್ಪ ಗಟ್ಟಿ ಇತ್ತು, ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಕೂಡ ಮಾಡ್ಕೋಬೋದು. ಎಲ್ಲ ರೆಡಿ ಆಯಿತು. ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ತೋರಿಸ್ತಿದ್ದೀನಿ ನೋಡಿ. 2 ಪರೋಟ ಅವನೇನು ತಿಂದಿರಲಿಲ್ಲ, ಹಾಗೆ ಮುಚ್ಚಿಟ್ಟಿದ್ದೀನಿ, ಬಂದು ತಿನ್ಕೋತಾನೆ ಅಂತ ಅಂದ್ಬಿಟ್ಟು. ಇದು ಸೌತೆಕಾಯಿ ಮತ್ತು ಕ್ಯಾರೆಟ್ ಸಲಾಡು, ಪಪಾಯ ಇತ್ತು, ಅದನ್ನು ಕಟ್ ಮಾಡಿ ಇಟ್ಟಿದ್ದೆ. ಮತ್ತು ಗೆಣಸು ಬೇಯಿಸಿದ್ರೆ ತಿನ್ನಲ್ಲ, ಈ ಥರ ಸಿಪ್ಪೆಲ್ಲ ತೆಗೆದು ತೊಳೆದು ಹೆಚ್ಚಿಟ್ಬಿಟ್ರೆ ಸಣ್ಣಕ್ಕೆ ತಿನ್ಕೋತಾರೆ. ಯಾಕೋ ಬೇಯಿಸಿದ್ರೆ ಸ್ವಲ್ಪ ನಾರ್ನರ್ ಥರ ಬರ್ತಿದೆ, ಹಾಗಾಗಿ ನಾವು ಬೇಕಾದರೆ ಗೆಣಸಲ್ಲೂ ಇದೇ ಸೇಮ್ ಪೊಟ್ಯಾಟೊ ಬದಲಿಗೆ ಸ್ವೀಟ್ ಪೊಟ್ಯಾಟೊ ಬೇಯಿಸ್ಬಿಟ್ಬೇಕಾದ್ರೆ ಮಾಡ್ಕೋಬೋದು. ಅನ್ನ ಮತ್ತು ಅವರೆಕಾಳು ಸಾಂಬಾರು ಮಾಡಿದೆ. ಚಿಲ್ಕಸಿಟ್ಟಿದ್ನಲ್ಲ ರಾತ್ರಿ, ಅದನ್ನೇ ಸಾಂಬಾರು ಮಾಡಿದೆ. 2 ಟೈಮ್ಗೂ ಆಗುತ್ತೆ ಅಂತಂದ್ಬಿಟ್ಟು. ಪರೋಟನ ಬೇಕಾದರೆ ಈ ಸಾಂಬಾರಲ್ಲೂ ತಿನ್ಬೋದು, ಇಲ್ಲ ಅಂದರೆ ಅವ್ನು ಮೊಸರಲ್ಲೂ ತಿನ್ಕೋಬೋದು. ಅವ್ನು ಪ್ಲೈನೇ ತಿನ್ಕೊಂಡಿದ್ದಾನೆ. ಇನ್ನಿದು ಬ್ರೋಕ್ಲಿ ಮತ್ತು ಪನ್ನೀರ್ ಫ್ರೈ ಮಾಡಿಟ್ಟಿದ್ನಲ್ಲ ಪ್ರೋಟೀನ್ದು, ಇದು ಅಷ್ಟೇ. ಮಕ್ಕಳಿಗೆ ಸ್ನ್ಯಾಕ್ಸ್ ಬದಲು ಇದನ್ನು ಕೊಡ್ಬೋದು. ಬ್ರೋಕ್ಲಿ ನನಗೆ ಅಷ್ಟು ಇಷ್ಟ ಆಗೋಲ್ಲ, ಮಕ್ಕಳು ತಿಂತಾರೆ, ನನಗೆ ಇಷ್ಟ ಆಗೋಲ್ಲ, ಅದು ನಾನು ತಿನ್ನೋಕೆ ಹೋಗೋದಿಲ್ಲ. ಸಿಂಪಲಾಗಿ ಒಂದು ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ದೆ. ಸಖತ್ ಸಾಫ್ಟ್ ಇದೆ, ಸಖತ್ ಚೆನ್ನಾಗಿದೆ ಇದು ಸ್ಯಾರಿ. ಅದಕ್ಕೆ ನಿಮಗೆ ಸುಮ್ಮನೆ ಅರ್ಜೆಂಟ್ ಇತ್ತು, ಟೈಮ್ ಆಗಿಬಿಟ್ಟಿತ್ತು ಬೇರೆ, ಆದರೂ ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಟೈಲರು. ನಂಗೆ ಸಖತ್ ಇಷ್ಟ ಆಯಿತು ಇದು ಸ್ಯಾರಿ, ಅದಕ್ಕೆ ಹಾಕ್ಕೊಂಡಿದ್ದೆ. ನಿಮಗೆ ನೋಡ್ಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ತೋರಿಸ್ತಿದ್ದೇನೆ ಅಷ್ಟೇ. ವಿಡಿಯೋ ಮಾಡಿಕೊಂಡೆ ಒಂದು ಸಿಂಪಲ್ಲಾಗೆ. ಇದು ಡೈರೆಕ್ಟಾಗಿ ಆಪೋಸಿಟ್ ಯಾರಾದರೂ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ನಾನೇ ಮಾಡ್ಕೊಂಡಲ್ವ, ಸ್ವಲ್ಪ ಅಲ್ಲಿ ಕತ್ಲಿತ್ತು ರೂಮಲ್ಲಿ, ಹಾಗಾಗಿ ಈ ಥರ ಕಾಣ್ತಿದೆ. ಹೀಗಿದೆ. ಇದು ಗ್ರೀನ್ ಕಲರು, ಆಲಿವ್ ಗ್ರೀನು, ಜೊತೆಗೆ ಚೂರು ಲೈಟ್ ಬ್ಲೂ ಕಲರು ಬ್ಲೌಸ್ ಇದೆ. ಚೆನ್ನಾಗಿದೆ ಬ್ಲೌಸು, ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ, ಹಾಗಾಗಿ ಚೆನ್ನಾಗೂ ಕಾಣಿಸ್ತಿತ್ತು ನನಗೆ. ಸಂಜೆ ಸ್ವಲ್ಪ ಮಳೆ ಬರ್ತಿತ್ತು. 2 ಚಪಾತಿ ಪರೋಟ ಮಾಡಿದ್ದಲ್ವ, ಇನ್ನು ಮಿಕ್ಕಿದ್ದು ಬ್ಯಾಟರು ಮತ್ತು ಹೂರ್ಣ ಎಲ್ಲ ಹಾಗೆ ಇತ್ತು. ಅದನ್ನೇ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಮಾಡಿಕೊಟ್ಟೆ ಕಾಫಿ ಜೊತೆಗೆ. ಒಂದೊಂದು ತಿಂದ್ಕೊಂಡ್ರು. ಇನ್ನು ಸ್ವಲ್ಪ ಚಪಾತಿ ಹಿಟ್ಟು ಹಾಗೆ ಉಳಿತು, ಅದನ್ನು ರಾತ್ರಿ ಊಟಕ್ಕೆ ಚಪಾತಿ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ನೀವು ಬೇಕಾದರೆ ಚಿಕ್ಕ ಪುಟ್ಟ ಮಕ್ಕಳಿದ್ರು ಅಂದರೆ ಇದನ್ನು ಸಮೋಸ ಥರ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಕೊಡ್ಬೋದು. ಬಟ್ ನಮ್ಮ ಮನೇಲಿ ಮಕ್ಕಳು ಕರ್ದಿದ್ದ ತಿಂಡಿ ಅಷ್ಟು ಇಷ್ಟಪಡೋದಿಲ್ಲ, ಹಾಗಾಗಿ ನಾನು ಜಸ್ಟ್ ಸುಮ್ಮನೆ ಚಪಾತಿ ಥರನೇ ಬೇಯಿಸ್ಬಿಟ್ಟು ಕೊಟ್ಟೆ. ಚೂರು ಮೇಲ್ಗಡೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಗಾಣದ ಎಣ್ಣೆ, ಒಂಚೂರು 1-2-3 ಡ್ರಾಪ್ ಹಾಕ್ಕೊಂಡು, ಇಲ್ಲಾಂದರೆ ಅದು ಕಚ್ಕೊಳ್ಳುತ್ತೆ, ಹಂಗಾಗಿ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರೆಸಿಪಿ ಮಾತ್ರ ಪುಟ್ಟ ಮಕ್ಕಳಿಗೆ ಟ್ರೈ ಮಾಡಿ. ಖಾರ ಪುಡಿನೂ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಮಕ್ಕಳಿಗೆ ಕೊಡುವಾಗ. ಈ ಆಲೂಗಡ್ಡೆ ಪಲ್ಯ ಅದೆಲ್ಲ ತಿಂದು ಬೋರ್ ಹೊಡೆದಿರುತ್ತಲ್ಲ, ಇದು ತುಂಬ ಚೆನ್ನಾಗಿರುತ್ತೆ, ದೊಡ್ಡವರು ತಿನ್ಕೋಬೋದು. ಹಾಗೆ ಮಕ್ಕಳಿಗೆ ಸಾಸ್ ಜೊತೆ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ. ಇದು ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಅದೇ ಅವರೆಕಾಳು ಸಾಂಬಾರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅವತ್ತಿನ ಊಟನೂ ಮುಗಿಸ್ಕೊಂಡ್ವಿ. ಹೀಗಿತ್ತು ನಮ್ಮ ಒಂದು ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.